So many of us fail in the fitness journey because of consistency. First of all, if you are a working professional, why do you go for work? Nobody will motivate you, nobody will encourage you, or nobody will tell you to be consistent. You will go to work, you will do it because you have a purpose in your life, you have an intent, and more than anything, you have a responsibility. You have to fulfill your dreams, you have to pay your EMIs. ಸೊ ಅದಿದ್ದಕ್ಕೆ ನೀವು ನಿಮ್ಮ ಕೆಲಸಕ್ಕೆ ನೀವು ಹೋಗ್ತೀರಾ, ಮಾಡ್ತೀರಾ. ನಿಮ್ಮ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ, ಕನ್ಸಿಸ್ಟೆಂಟಾಗಿ ನೀವು ಮಾಡ್ತೀರಾ. ಬಟ್ ಅದೇ ಫಿಟ್ನೆಸ್ಸಿಗೆ ಬಂದ ತಕ್ಷಣ ನಿಮಗೆ ಕನ್ಸಿಸ್ಟೆನ್ಸಿ ಇಶ್ಯೂ ಬರುತ್ತೆ. ಬಿಕಾಸ್ ನಿಮಗೆ ರಿಯಲ್ ಪರ್ಪಸ್ ಗೊತ್ತಿಲ್ಲ, ನೀವು ಯಾಕೆ ಫಿಟ್ ಆಗಬೇಕು ಅನ್ನೋದು. ಮೈ ಒಪಿನಿಯನ್, ಬೀಯಿಂಗ್ ಫಿಟ್, ಬೀಯಿಂಗ್ ಹೆಲ್ದಿ is a new luxury. If you are fit, you can save a lot of money, pain, stress in future. ನೀವು ಎಷ್ಟೇ ದುಡಿರಿ, ಎಷ್ಟೇ ಸೇವ್ ಮಾಡಿ, ಒಂದ್ಸಲ ನೀವು ಕ್ರಿಟಿಕಲ್ ಸಿಚುವೇಶನ್ ಬಂತು ಅಥವಾ ಎಮರ್ಜೆನ್ಸಿ ಬಂತು, ಹೆಲ್ತ್ ಇಶ್ಯೂಸ್ ಅಂತ ಅಂದರೆ ಆ ಎಲ್ಲ ದುಡ್ಡು ಹೋಗುತ್ತೆ. ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನೇ ದುಡ್ಡು ಹೋಗುತ್ತೆ, ಪೇಯ್ನಲ್ಲಿ ಇರ್ತೀರಾ ನೀವು. ಸೊ ಅದಕ್ಕೆ ಆದಷ್ಟು ನಿಮ್ಮ ಟೈಮ್ನ ನೀವು ಹೆಲ್ದಿ ಆಗೋದಕ್ಕೆ ಯುಟಿಲೈಸ್ ಮಾಡಿ. ಸೊ ಕನ್ಸಿಸ್ಟೆನ್ಸಿಗಿಂತ ನಿಮಗೆ ಯು ಹ್ಯಾವ್ ಟು ಗೆಟ್ ದ ಇಂಟೆಂಟ್, ವೈ ಯು ಹ್ಯಾವ್ ಟು ಗೆಟ್ ಫಿಟ್. ಸೊ ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ತಗೊಳ್ಳಿ. ಟ್ರೈ ಟು ಫೋಕಸ್ ದ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಇತ್ತು ಅಂದರೆ ನೀವು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರಾ. ಯಾಕಂದರೆ ಅದೇ ಮೇನು. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇರ್ತಾರೆ. ಸೊ ನೀವು ಫಿಟ್ಟಾಗಿಲ್ಲ ಜಸ್ಟ್ ಬಿಕಾಸ್ ನೀವು ನನಗೆ ವರ್ಕ್ ಇದೆ ಅಥವಾ ನನಗೆ ಪ್ರಯಾರಿಟೀಸ್ ಇದೆ ಅಥವಾ ನನಗೆ ಆಗ್ತಾ ಇಲ್ಲ ಮೆಂಟಲಿ ಅಂತ ಅಂದರೆ ಒನ್ ಟೈಮ್ ನೀವು ಯು ಹ್ಯಾವ್ ಟು ಡೂ ಇಟ್ ಆಯಿತಾ. ಸೊ ಒನ್ ಟೈಮ್ ಯು ವಿಲ್ ರೀಚ್ ಡೂ ಆರ್ ಡೈ ಸಿಚುಯೇಷನ್. ಸೊ ವಿತ್ ದ್ಯಾಟ್ ಯು ವಿಲ್ ಲೂಸ್ ಸೋ ಮೆನಿ ಥಿಂಗ್ಸ್. ರಿಮೂವ್ ಆಲ್ ದ ಎಕ್ಸ್ಕ್ಯೂಸಸ್, ಬಿಕಾಸ್ ಈ ಎಕ್ಸ್ಕ್ಯೂಸಸ್ ತುಂಬ ದಿನ ವರ್ಕ್ ಆಗಲ್ಲ. ಒನ್ಸ್ ಯು ರೀಚ್ ಡೂ ಆರ್ ಡೈ ಸಿಚುಯೇಷನ್, ಯು ವಿಲ್ ಶೋ ಅಪ್, ಯು ವಿಲ್ ಡೂ ಕನ್ಸಿಸ್ಟೆಂಟ್ಲಿ.